ಜೈ ಭೀಮ್ ಬಂಧುಗಳೇ, ನಾನು ಹನುಮಂತ ಯಳಸಂಗಿ. ಈ ಫೇಸ್ಬುಕ್ ಮತ್ತು ವಾಟ್ಸಪ್ನೊಳಗೆ ನಡೆದುತ್ತಲ್ಲ ಒಂದು ಸ್ವಲ್ಪ ಹಾವಳಿ, ದೇಶದ್ರೋಹಿಗಳ ಹಾವಳಿ, ಸಂವಿಧಾನ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತೇಳಿ. ಈಗ ಒಬ್ಬಂತೂ ಸಿಕ್ಕೋದು ಅವನು ಆನಂದ್ ಅಂತೇಳಿ ಗುಲಾಮ, ಅಲಿಯಾಸ್ ಆನಂದ್ ಉರ್ಫ್ ಗುಲಾಮ್ರ ಅಂತ ಹೇಳ್ಕಿ. ಇದೆಲ್ಲ ಬ್ರಿಟಿಷ್ ಮತ್ತು ಮುಸ್ಲಿಂ ದೊರೆಗಳ ಸಂತತಿಗಳು. ಈಗ ಇವನಿಗೆ ಈಗ ಎಲ್ಲ ಬರೀ ಟೂರ್ ನಡೆದ, ಈ ಜೈಲಿಂದ ಆ ಜೈಲಿಗೆ, ಆ ಜೈಲಿಂದ ಈ ಜೈಲಿಗೆ ಅಂತ ಹೇಳಿ ಎಲ್ಲ ಕಡೆಗೆ. ಈಗ ಮಧುಗಿರಿ ಜೈಲಿನ ಇದ್ದಿದ್ರಲ್ಲಿ, ಮಧುಗಿರಿ ಜೈಲು ಆದ ನಂತರ ಬೇರೆಯವರೆಲ್ಲ ಇವರಿಗೆ ತೊಗೊಂಡ್ಬರ್ ಅವನ ಮ್ಯಾಗ ಸಾಕಷ್ಟು ಪ್ರಕರಣಗಳು ದಾಖಲು ಮಾಡಿವೆ ಅಂತ ಹೇಳಿಕೆ. ಇವನಿಗೆ ಯಾರ್ಯಾರು ಇದು ಮಾಡ್ತಾರಂತೇಳಿ ಭಾಳ ಜನ ಮಾತಾಡಿದ್ರು. ದೇಶದ್ರೋಹಿ ಆದವ್ರಿಗೆಲ್ಲ ದೊಡ್ಡ ಅಡ್ವೊಕೇಟ್ಗಳೆಲ್ಲ ಇದು ಮಾಡಿದ್ರು ಅಂತೇಳಿ. ನಮ್ಮ ಗುಲ್ಬರ್ಗ ಬಾರ್ ಅಸೋಸಿಯೇಷನ್, ಬಸವದ ಶರಣರ ವಿಚಾರಧಾರೆಗಳು ನಡೆಯುವಂಥ ಗುಲ್ಬರ್ಗ ಬಾರ್ ಅಸೋಸಿಯೇಷನ್, ನಮ್ಮ ಬಾರ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶ್ರೀಯುತ ಸೀನಿಯರ್ ಅಡ್ವೊಕೇಟ್ ಪಸಾರ್ ಸರ್ ಅಂತೇಳಿ ರೆಸೊಲ್ಯೂಷನ್ ಪಾಸ್ ಮಾಡಿದಿರಲಿ. ಈ ಗುಲಾಮರಪ್ಪ ಒಂದೇಳಿ ಮಹಾಗಾಂವ್ ಪೊಲೀಸ್ ಹಿಡ್ಕೊಂಬಂದ್ರೆ ಇವನ ಪರವಾಗಿ ಯಾರು ವಕಾಲತ್ ಹಾಕ್ಬಾರಂತೇಳಿ, ಯಾರು ವಕಾಲತ್ ಹಾಕ್ತಾಯಿಲ್ಲ ಇವತ್ತು. ಈಗ ಸದ್ಯ ಈ ಗುಲಾಮ್ರ ಅಪ್ಪ ಏನದನಲ್ಲ ಇವ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಿದ್ನಲ್ಲ, ಆತಿಗೆ ಏನಪ್ಪ ಅಂದ್ರೆ ಈ ಮಧುಗಿರಿಯಿಂದ ಇವತ್ತು ಗುಲ್ಬರ್ಗ ತೊಗೊಂಬಂದಿದ್ರಲ್ಲಿ. ಮಧುಗಿರಿಂದ ಗುಲ್ಬರ್ಗ ತೊಗೊಂಬಂದ್ರೆ ಗುಲ್ಬರ್ಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕತ್ತಾರೆ. ಈಗ ಪೊಲೀಸ್ ಫಸ್ಟ್ ಕಸ್ಟಡಿ ತೊಗೊಳಕತ್ತಾರ ಅವನಿಗೆ. ಇಲ್ಲಿ ಪೊಲೀಸ್ ಕಸ್ಟಡಿ ತೊಗೊಳಕತ್ತ ಅಂದರೆ ಈ ಒಂದು ಲೈಫ್ ಪೂರಾ ಬರ್ಬಾದ್ ಮಾಡಿಟ್ರು ಅಂತ ಹೇಳಿ. ಯಾವುದೋ ಎಸ್ ಟಿ ಕಮ್ಯುನಿಟಿಗೆ ಇದ್ಕೊಂತಿಡ್ಡಿ ಸುಮ್ಮ ಹೆಂಡ್ರಿ ಮಕ್ಕಳ ಜೊತೆಗೆ ಬದುಕ್ತಾ ಇದನು, ಯಾವುದೋ ಕೆಲಸ ಮಾಡ್ಕೊಂಡು, ಯಾರ್ದೋ ಪ್ರಭಾವಕ್ಕೊಳಗಾಗಿ ಯಾರ್ದೋ ಮಾತು ಕೇಳ್ಕೊಂಡು ಹೀರೋ ಆಗ್ಲಿಕ್ಕೆ ಹೋಗಿ ಪೂರಾ ಲೈಫೇ ಬರ್ಬಾದ್ ಮಾಡ್ಕೊಂಡ್ಬಿಟ್ಟು ನೀವು. ಇವನಿಂದ ಯಾರೂ ಇಲ್ಲ ಈಗ. ಗುಲ್ಬರ್ಗ ಕೋರ್ಟ್ನಾಗ ತೊಗೊಂಬಂದ್ರೆ ಇಲ್ಲಿ ಒಂದು ಹಿಂದೂ ಅಲ್ಲ, ಮುಂದೆ ಅಲ್ಲ, ಸಿಂಗಲ್ ನಾಯಿನ ಕೂಡ ಅವನ ಹತ್ರ ಇಲ್ಲ. ಬೋಳಿ ಮಕ್ಕಳು ಭಾಳ ದೊಡ್ಡ ಪ್ರಮಾಣದಾಗ ಫೇಸ್ಬುಕ್ ವಾಟ್ಸಪ್ನಾಗ ಅವ್ನ ಪರವಾಗಿ ಬರೀತಿರ್ತಾರೆ. ನಿನ್ನೆ ಒಬ್ಬ ಯಾವನು ವಿನಾಯಕ್ ಬಿಡಿ ಅಂತ ಯಾವನು ಬೆಂಗಳೂರಿನಾಗ ಇದ್ದೀನಿ ಅಂತೇಳಿ ಮಿಂಡ್ರಿ ಮಗ ಭಾಳ ದೊಡ್ಡ ಪ್ರಮಾಣ ಮಾತಾಡಿದೆ ನನಗವ. ಅವನ ಮೇಲೆ ಇವತ್ತು FIR ಮಾಡ್ತಾ ಇದ್ದೀವಿ, ಪೊಲೀಸ್ ಕಮಿಷನರ್ ಜೊತೆಗೆ ಮಾತಾಡಿದ್ದೀವಿ. ಅದು ನಮ್ಮ ಮಂಜುನಾಥ್ ಅಂತೇಳಿ ಹಾಸನ್ದು ಚಂದ್ರಪಟ್ಟಣ, ನಮ್ಮ ಒಬ್ಬ ಸ್ನೇಹಿತ ಮಂಜುನಾಥ್ ಗಾಯಕಂದು, ಅದು ನಾನೇ ಇದ್ದೀನಿ ಅಂತ ಫೋಟೋ ಹಾಕಿದನವ. ಅದು ನಮಗೆ ಕನ್ಫ್ಯೂಸ್ ಇವನೇ ಅಂತೇಳಿ. ಈ ಥರ ನೀವು ಮಾಡುವಂಥ ಕೆಲಸ ಈ ಗುಲಾಮ್ರಪ್ಪ ಇಲ್ಲಿ ಇವತ್ತು ಗುಲ್ಬರ್ಗ ಕೋರ್ಟಿಗೆ ತಂದೋದು ಬಂಧುಗಳೇ. ಈಗ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ. ಆ ಮಗನಿಗೆ ಇಲ್ಲಿಂದ ನನಗನ್ಸಬಿಟ್ಟು ಜಡ್ಜಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಒನ್ ಡೇ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಅವನಿಗೆ PC ಕಸ್ಟಡಿ ಇವತ್ತು ಮುಂಜಾನೆ ಈಗ ತೊಗೊಂಡೀಗ 11:05 ಸಂಜೆ 5:00ವರೆಗೆ ಬಂದು ಪ್ರೊಡ್ಯೂಸ್ ಮಾಡ್ತಾರೆ. ನಾವೇನು ಹೇಳಿದ್ವಿ ಲಾಸ್ಟ್ ಇದ್ರೊಳಗೆ ಈ ಸೆಕ್ಷನ್ 152 ಆ್ಯಡ್ ಮಾಡ್ಬೇಕಂತೇಳಿ. ಸೆಕ್ಷನ್ 152 ದೇಶದ್ರೋಹದ ಆರೋಪ, ಸಂವಿಧಾನ ವಿರುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಯಾವನೇ ಮಾತಾಡ್ತಾನ, ದೇಶದ ವಿರುದ್ಧ, ದೇಶದ ಆಂತರಿಕ ಘಟನೆಗಳಿಗೆ ಸಾಮಾಜಿಕ ಸಾಮರಸ್ಯ ವಾತಾವರಣಕ್ಕೆ ಹದಗೆಡಿಸಿ ಪ್ರಯತ್ನ ಮಾಡ್ತಿದ್ದ ಆ ಮಕ್ಕಳೆಲ್ಲ ದೇಶದ್ರೋಹಿಗಳು ಅಂತ ಹೇಳಿಕೆ. ಅದು ಸೆಕ್ಷನ್ ಹಾಕಿದ್ರೆ ಬೇರೆ ಕಡೆ ಹಾಕಿದ್ರೆ. ಇಲ್ಲಿ ನಾವು ಹೇಳಿದೀವಿ ಈಗ ಆ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾವು ಅಂತ ಒಳ್ಳೆ ಆಫೀಸರ್ದವರು, ಅವ್ರ ಜೊತೆಗೂ ನಾವು ಮಾತಾಡಿದೆ. ಆ್ಯಂಡ್ SP ಗುಲ್ಬರ್ಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾವು ಸದ್ಯ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅಡಿಷನಲ್ SP ಗುಲ್ಬರ್ಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೆಕ್ಷನ್ 152 ಈಗ ಯಾರು ಮಾಡ್ತಾರೆ ಇಲ್ಲಿಗೆ. ಈ ಗುಲಾಮ್ರಪ್ಪ ಈ ಒಂದು ಸೆಕ್ಷನ್ 152 ಯಾರು ಮಾಡಿದ್ರಂದ್ರೆ ಅವ್ನ ಟ್ರೈಬಲ್ ಸೆಷನ್ ಕೋರ್ಟ್ ಮತ್ತೊಂದು 15-20 ಗುಲ್ಬರ್ಗ ಕೋರ್ಟ್ನಾಗ ಇರಬೇಕಾಗ್ತದೆ. ಅವ್ನಾಗ ವಕಾಲತ್ತಂತೂ ಯಾರೂ ಆಗ್ತಾಯಿಲ್ಲ ನಾವು. ಇದು ಇವತ್ತು ಆಗದಂಥ ಮಹತ್ವದ ಬೆಳವಣಿಗೆ. ಆಮೇಲೆ ನಿನ್ನೆ ರಾತ್ರಿ ನನಗೆ ಕೊಲೆ ಮಾಡೋದು, ಬೆದರಿಕೆ ಹಾಕುವಂಥ ಕೆಲಸ, ಅದು ಯಾವನು ವಿನಾಯಕ್ BH ಬಿಡಿ ಅಂತೇಳಿ ಬೆಂಗಳೂರಿನ ಇದ್ದೀನಿ ಅಂತೇಳಿ ಭಾಳ ದೊಡ್ಡ ಪ್ರಮಾಣದಾಗ ಮಾತಾಡಿದ್ರು. ಅದು ನಾನು ನಿನ್ನ ಫೇಸ್ಬುಕ್ನಾಗ ಬರೆದಿದ್ದೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು, ಈ ರಾಜ್ಯದ ಏನು ದಲಿತ ಪರ ಸಂಘಟನೆ ಎಲ್ಲ ನಾಯಕರುಗಳು ಒಂದು ಸ್ವಲ್ಪ ನಿಗಾ ಆಡಬೇಕು, ಯಾವನು ಏನು ಸುದ್ದಿ ಅಂತೇಳಿ. ಈಗ ಅದು ಅವ್ನು ಬರ್ಲಿಕ್ಕತ್ತ, ನಾನು ಗುಲಾಮರ ಸಪೋರ್ಟ್ ಇದ್ದೀನಿ, ಗುಲಾಮ ಅಪ್ಪನ ಸಪೋರ್ಟ್ ಇದ್ದೀನಿ, ಏನು ಅದು ಭಾಳ ದೊಡ್ಡ ಪ್ರಮಾಣ ಮಾತಾಡಿದ ನಾವು. ಈ ಮಗನಿಗಿಲ್ಲ ಈಗ ಹಾಕಲ್ಕತ್ತದ. ಈಗ ಇಲ್ಲಿ ಅವನು ಯಾವನು ಕುಟುಂಬ ಬಂದಕ್ಕೆ ಬಿಡಿಸ್ಕೊಂಡು ಹೋಗಲ್ಲ ಅಂತ ಹೇಳಿಕೆ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಟಿಪ್ಪು ಸುಲ್ತಾನ್. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.